ಹಲೋ ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮಲ್ಲಿ ಏನಾದರೂ ದ ಸಾಂಗ್ ಆಫ್ ಇಂಡಿಯಾ ಪೋಯಮ್ನ ಸಮರಿಯನ್ನು ಕೇಳಿದರೆ ಅಥವಾ ಈ ಒಂದು ಪೋಯಮ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಶ್ನೆ ಬಂದರೆ ಇಲ್ಲಿರ್ತಕ್ಕಂತಹ ಪಾಯಿಂಟ್ಸ್ಗಳು ನಿಮಗೆ ಹೆಲ್ಪ್ ಮಾಡ್ತವೆ. ಬನ್ನಿ ಒಂದೊಂದೇ ಪಾಯಿಂಟ್ಸನ್ನು ಅಂದರೆ ಸಿಂಪಲ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ದಿಸ್ ಪೋಯಮ್ ಈಸ್ ರಿಟನ್ ಬೈ ವಿ.ಕೆ. ಗೋಕಾಕ್. ನಮ್ಮ ಕರ್ನಾಟಕದ ವಿ.ಕೆ. ಗೋಕಾಕ್ ಅವರು ಈ ಒಂದು ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಪೋಯಮನ್ನು ಬರೆದಿದ್ದಾರೆ. ದಿಸ್ ಪೋಯಮ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಡೈಲಾಗ್ ಬಿಟ್ವೀನ್ ದ ಪೋಯೆಟ್ ಆ್ಯಂಡ್ ಮದರ್ ಇಂಡಿಯಾ. ಇಲ್ಲಿ ನಮ್ಮ ಪೋಯೆಟ್ ಮತ್ತು ಮದರ್ ಇಂಡಿಯಾ ಇಬ್ಬರ ಮಧ್ಯೆ ಈ ಒಂದು ಸಂಭಾಷಣೆ ನಡೆಯುತ್ತೆ. ದ ಪೋಯೆಟ್ ವಾಂಟ್ಸ್ ಟು ಪ್ರೆಸೆಂಟ್ ಗ್ಲೋರಿಯಸ್ ಪಿಕ್ಚರ್ ಆಫ್ ದ ಪಾಸ್ಟ್ ಇನ್ ದಿಸ್ ಪೋಯಮ್. ನಮ್ಮ ಭಾರತ ದೇಶದ ಒಂದು ವೈಭವವೇನಿತೋ ಪ್ರಾಚೀನ ಕಾಲದ್ದು ಅದನ್ನು ಇಲ್ಲಿ ನಮ್ಮ ಕಣ್ಮುಂದೆ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ಪ್ರೈಸ್ ದ ನ್ಯಾಚುರಲ್ ಬ್ಯೂಟಿ ಆ್ಯಂಡ್ ದ ಪ್ರೋಗ್ರೆಸ್ ಅಚೀವ್ಡ್ ಇನ್ ಅವರ್ ಕಂಟ್ರಿ. ನಮ್ಮ ಪೋಯೆಟ್ಗೆ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ನ್ಯಾಚುರಲ್ ಬ್ಯೂಟಿಯನ್ನು ಹೊಗಳ್ಬೇಕು ಅಂತಕ್ಕಂತಹ ಒಂದು ಆಸೆ ಇದೆ. ಅದರ ಜೊತೆಗೆ ನಮ್ಮ ದೇಶ ಏನೆಲ್ಲ ಸಾಧನೆಗಳನ್ನು ಮಾಡಿದೆನೋ ಅವುಗಳನ್ನು ಕೂಡ ಹೊಗಳಬೇಕು ಅಂತಕ್ಕಂಥ ಒಂದು ಆಸೆ ಅವ್ರಿಗಿರುತ್ತೆ. ಮದರ್ ಇಂಡಿಯಾ ವಾಂಟ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ದ ಬೆಗ್ಗರ್ಸ್, ಲೆಪರ್ಸ್, ದ ಫಿಲ್ತ್ ಆ್ಯಂಡ್ ದ ಡರ್ಟ್. ನಮ್ಮ ಪೋಯೆಟ್ ಏನು ಬ್ಯೂಟಿಯನ್ನು ಮತ್ತು ಪ್ರೋಗ್ರೆಸ್ಸನ್ನು ಹಾಡಬೇಕು ಅಂತ ಅಂದ್ಕೊಳ್ತಾರೋ, ಆದರೆ ಮದರ್ ಇಂಡಿಯಾ ಬೇರೆಯದೇ ಆದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನಪ್ಪ ಅಂದರೆ ನೋಡಿ, ಮದರ್ ಇಂಡಿಯಾ ಹೇಳ್ತಾರೆ ಸಿಂಗ್ ಅಬೌಟ್ ದ ಬೆಗ್ಗರ್ಸ್. ನಮ್ಮ ದೇಶದಲ್ಲಿರ್ತಕ್ಕಂತಹ ಬೆಗ್ಗರ್ಸ್ಗಳಿದ್ದಾರೆ, ಅದರ ಜೊತೆಗೆ ಲೆಪರ್ಸ್ ಕುಷ್ಠರೋಗಿಗಳಿದ್ದಾರೆ, ಫಿಲ್ತ್ ಅನೇಕ ಕಡೆ ಧೂಳು ತುಂಬಿದೆ, ಗಲೀಜಿದೆ, ಅಂತಹ ಒಂದು ಪ್ಲೇಸ್ಗಳ ಬಗ್ಗೆ ನೀನು ಸಾಂಗನ್ನು ಹೇಳಬೇಕು ಅಂಥೇಳಿ ಮದರ್ ಇಂಡಿಯಾ ಪೋಯೆಟ್ಗೆ ತಾಕೀತನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ದ ಪೋಯೆಟ್ ವಾಂಟ್ಸ್ ಟು ಸಿಂಗ್ ಅಬೌಟ್ ರಾಕ್ ಟೆಂಪಲ್ಸ್, ಹಿಸ್ಟರಿ ಆ್ಯಂಡ್ ಗ್ರೇಟ್ ಹೀರೋಸ್ ಆಫ್ ಇಂಡಿಯಾ. ಮತ್ತೆ ಪೋಯೆಟ್ ಹೇಳ್ತಾರೆ ಅವ್ರಿಗೆ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ರಾಕ್ ಕಟ್ ಟೆಂಪಲ್ಸ್ ಅಂದರೆ ಕಲ್ಲಿನಿಂದ ಕೊರೆದು ಮಾಡಿರ್ತಕ್ಕಂತಹ ಗುಹಾಲಯಗಳೇನಿದ್ದಾವೋ, ದೇವಸ್ಥಾನಗಳೇನಿದ್ದಾವೋ ಅವುಗಳ ಬಗ್ಗೆ ಹಾಡು ಹೇಳಬೇಕು ಅಂತಕ್ಕಂತಹ ಒಂದು ಆಸೆ ಇದೆ. ಅದರ ಜೊತೆಗೆ ಇತಿಹಾಸ, ಹಿಸ್ಟ್ರಿ ಬಗ್ಗೆ ಅಂದರೆ ನಮ್ಮ ಭಾರತ ದೇಶವನ್ನು ಅನೇಕ ಇತಿಹಾಸಕಾರರು ನಮ್ಮ ದೇಶದ ಬಗ್ಗೆ ಹಿಸ್ಟ್ರಿಯನ್ನು ಕಟ್ಟಿಕೊಟ್ಟಿದ್ದಾರೆ, ಅನೇಕ ದಾಖಲೆಗಳಿದ್ದಾವೆ. ಸೊ ಅಂತಹ ಇತಿಹಾಸದ ಒಂದು ವೈಭವವನ್ನು ಹಾಡಲ್ಲಿ ಹೇಳಬೇಕು ಅಂತಕ್ಕಂಥ ಒಂದು ಆಸೆ ಅವ್ರಿಗಿದೆ. ಅದರ ಜೊತೆಗೆ ಗ್ರೇಟ್ ಹೀರೋಸ್, ನಮ್ಮ ಭಾರತ ದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂತಹ ಅನೇಕ ನಾಯಕರಿದ್ದಾರೆ, ರಾಜರುಗಳಿದ್ದಾರೆ, ಅವರ ಬಗ್ಗೆ ಹಾಡು ಹೇಳಬೇಕು ಅಂತೇಳಿ ಪೋಯೆಟ್ ಮದರ್ ಇಂಡಿಯಾ ಬಳಿ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಮದರ್ ಇಂಡಿಯಾ ಮತ್ತೆ ನೋಡಿ ಏನು ಹೇಳ್ತಾರೆ, ಮದರ್ ಇಂಡಿಯಾ ಬಿಕಮ್ಸ್ ಆ್ಯಂಗ್ರಿ. ನೋಡಿ, ಮದರ್ ಇಂಡಿಯಾಗೆ ಸ್ವಲ್ಪ ಕೋಪ ಬರ್ತಾ ಇದೆ. ಯಾಕೆಂದರೆ ನಾನು ಹೇಳ್ತಕ್ಕಂಥದ್ದೇ ಈ ಒಂದು ಪೋಯೆಟ್ ಬೇರೆನೇ ಹೇಳಲಿಕ್ಕೆ ಹೊರಟಿದ್ದಾರಲ್ಲ ಅಂತಕ್ಕಂಥ ಒಂದು ಕೋಪ ಈ ಒಂದು ಮದರ್ ಇಂಡಿಯಾಗೆ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ವಾಂಟ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ದ ಹಾರ್ಡ್ ವರ್ಕಿಂಗ್ ಪೀಪಲ್. ನಮ್ಮ ದೇಶದಲ್ಲಿ ತುಂಬಾ ಕಷ್ಟಪಡ್ತಕ್ಕಂತಹ ಜನಗಳಿದ್ದಾರೆ, ಅವರ ಬಗ್ಗೆ ನೀನು ಹಾಡನ್ನು ಹೇಳು. ದ ಹೆಲ್ಪ್ಲೆಸ್ ಚಿಲ್ಡ್ರನ್ ಆ್ಯಂಡ್ ಇಗ್ನೋರೆಂಟ್ ಪೀಪಲ್. ಅನೇಕ ನಿಸ್ಸಹಾಯಕ ಮಕ್ಕಳಿದ್ದಾರೆ, ಅನಾಥ ಮಕ್ಕಳಿದ್ದಾರೆ, ಮತ್ತು ಇಗ್ನೋರೆಂಟ್ ಅಂದರೆ ಜ್ಞಾನದಿಂದ ವಂಚಿತರಾಗಿರ್ತಕ್ಕಂತಹ ಅನೇಕ ವ್ಯಕ್ತಿಗಳಿದ್ದಾರೆ, ಅಂತಹ ವ್ಯಕ್ತಿಗಳ ಬಗ್ಗೆ ಹಾಡನ್ನು ಹೇಳು ಅಂತೇಳಿ ಮದರ್ ಇಂಡಿಯಾ ಕೇಳ್ಕೊಳ್ತಾ ಇದ್ದಾಳೆ. ದ ಪೋಯೆಟ್ ವಾಂಟ್ಸ್ ಟು ಸಿಂಗ್ ಅಬೌಟ್ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಮತ್ತು ನಮ್ಮ ಪೋಯೆಟ್ ಬೇರೆಯದ್ದೇ ಆದಂತಹ ಒಂದು ವಿಷಯದ ಬಗ್ಗೆ ಹಾಡಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಟೆಕ್ನಾಲಜಿ ಬಗ್ಗೆ ಮತ್ತು ಅಟೋಮಿಕ್ ಏಜ್ ಬಗ್ಗೆ ನಾನು ಹಾಡು ಹೇಳ್ತೇನೆ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಮದರ್ ಇಂಡಿಯಾ ವಾಂಟ್ಸ್ ದ ಪೋಯೆಟ್ ಟು ಸಿಂಗ್ ಆಫ್ ದ ಸ್ಟ್ರೈಕ್ಸ್, ದ ಐರನ್ ಮೆನ್ ಆ್ಯಂಡ್ ಕ್ಲಾಸ್ ವಾರ್. ನಮ್ಮ ದೇಶದಲ್ಲಿ ಅನೇಕ ಭಿನ್ನತೆಗಳಿದ್ದಾವೆ, ಅನೇಕ ಕಡೆ ಸ್ಟ್ರೈಕ್ಸ್ಗಳು ಅಂದರೆ ಏನು ನಾವು ಧರಣಿಗಳು ಅಂತ ಕರಿತೇವೋ ಅವು ಇದ್ದಾವೆ. ಮತ್ತು ಐರನ್ ಮೆನ್ ಅಂದರೆ ಇಲ್ಲಿ ಹಾರ್ಡ್ ವರ್ಕಿಂಗ್ ಪೀಪಲ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಕಷ್ಟಪಡ್ತಕ್ಕಂತಹ ಜನಗಳಿದ್ದಾರೆ, ಬೆವರನ್ನು ಸುರಿಸಿ ಅವರು ದುಡಿಮೆ ಮಾಡ್ತಾ ಇದ್ದಾರೆ, ಅವರ ಬಗ್ಗೆ. ಕ್ಲಾಸ್ ವಾರ್ ಅಂದರೆ ವರ್ಗಭೇದಗಳಿದ್ದಾವೆ, ಮೇಲ್ಜಾತಿ, ಕೆಳಜಾತಿ, ಬಡವ, ಶ್ರೀಮಂತ, ಹೀಗೆ ನಾನಾ ಕಾರಣಗಳಿಂದ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ, ಭೇದ ಭಾವಗಳಿದ್ದಾವೆ. ಅಂತಹವುಗಳ ಬಗ್ಗೆ ನೀನು ಹಾಡನ್ನು ಹೇಳು ಅಂತೇಳಿ ಮದರ್ ಇಂಡಿಯಾ ಪೋಯೆಟ್ ಬಳಿ ಕೇಳ್ಕೊಳ್ತಾ ಇದ್ದಾರೆ. ದ ಪೋಯೆಟ್ ಬಿಕಮ್ಸ್ ಆ್ಯಂಗ್ರಿ. ಈ ಸಾರಿ ಪೋಯೆಟ್ಗೆ ಸ್ವಲ್ಪ ಕೋಪ ಬರ್ತಾ ಇದೆ. ಯಾಕೆಂದರೆ ಇವ್ರು ಹೇಳಿದ್ದನ್ನು ಮದರ್ ಇಂಡಿಯಾ ಯಾವುದಕ್ಕೂ ಕೂಡ ಒಪ್ಕೊಳ್ತಾ ಇಲ್ಲ. ಹಿ ಆಸ್ಕ್ಸ್ ಮದರ್ ಇಂಡಿಯಾ ಇಫ್ ದೇರ್ ಇಸ್ ನೋ ಸಾಂಗ್ ಹಿ ಕ್ಯಾನ್ ಸಿಂಗ್ ಹೋಲ್ ಹಾರ್ಟೆಡ್ಲಿ.
ನನ್ನ ಹೃದಯ ತುಂಬಿ ನಾನು ಯಾವುದೇ ಹಾಡನ್ನು ಹೇಳೋ ಹಾಗಿಲ್ವಾ, ಅಂದರೆ ನನ್ನ ಹೃದಯದಲ್ಲಿರ್ತಕ್ಕಂತಹ ಏನು ಭಾವನೆಗಳು ಬರ್ತಾ ಇದ್ದಾವೋ ಅವುಗಳ ಬಗ್ಗೆ ನಾನು ಹಾಡು ಹೇಳಬಾರ್ದು, ಹಾಗಾದರೆ ನನಗೆ ಅದಕ್ಕೆ ಸ್ವಾತಂತ್ರ್ಯ ಇಲ್ವಾ ಅಂಥೇಳಿ ಪೋಯೆಟ್ ಇಲ್ಲಿ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದಾರೆ. ಎಟ್ ದಿಸ್ ಮದರ್ ಇಂಡಿಯಾ ರೈಸಸ್ ಅಪ್ ಆ್ಯಂಡ್ ರೈಟ್ಸ್ ದ ಬುಕ್ ಆಫ್ ಮಾರೋ ಸಿಗ್ನಿಫೈಯಿಂಗ್ ದ ಬ್ರೈಟ್ ಫ್ಯೂಚರ್ ಆಫ್ ಇಂಡಿಯಾ. ಇದರಿಂದ ಮದರ್ ಇಂಡಿಯಾ ಏನು ಮಾಡ್ತಾರೆ, ಹಾಗೆ ಆಕಾಶದಲ್ಲಿ ಹಾಗೆ ತೇಲಿದ ಹಾಗೆ ಆಗುತ್ತೆ ಮತ್ತು ಈ ಒಂದು ದೇಶದ ಸಿಗ್ನಿಫೈಯಿಂಗ್ ಅಂದರೆ ಭವ್ಯ ಭವಿಷ್ಯತ್ತನ್ನು ಅವರು ಮದರ್ ಇಂಡಿಯಾ ಬರೆದ ರೀತಿಯಲ್ಲಿ ಪೋಯೆಟ್ಗೆ ಭಾಸವಾಗ್ತಾ ಇದೆ. ಶಿ ಹ್ಯಾಸ್ ಟು ರೈಟ್ ದ ಬುಕ್ ಆಫ್ ಅವರ್ ಡೆಸ್ಟಿನಿ. ನಮ್ಮ ದೇಶದ ಒಂದು ಭವಿಷ್ಯವನ್ನು ಮದರ್ ಇಂಡಿಯಾ ಬರಿತಾ ಇರೋ ರೀತಿಯಲ್ಲಿ ಪೋಯೆಟ್ ಫೀಲ್ ಮಾಡ್ಕೊಳ್ತಾರೆ. ಕ್ಯಾನ್ಸಲಿಂಗ್ ಆಲ್ ಅವರ್ ಸಾರೋಸ್, ಅಂದರೆ ನಮ್ಮೆಲ್ಲ ಸಾರೋಸ್ ಅಂದರೆ ದುಃಖಗಳು ಅಂತೇಳಿ. ಸೊ ಎಲ್ಲ ದುಃಖಗಳನ್ನು ಹೋಗಲಾಡಿಸಿ ಮದರ್ ಇಂಡಿಯಾ ಒಂದು ಒಳ್ಳೆಯ ಫ್ಯೂಚರನ್ನು ಈ ದೇಶಕ್ಕೆ ಕಟ್ಟಿಕೊಡ್ತಾ ಇರೋ ರೀತಿಯಲ್ಲಿ ಪೋಯೆಟ್ ಭಾವಿಸ್ಕೊಳ್ತಾ ಇದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಈ ಒಂದು ಪೋಯಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸಿಂಪಲ್ ಆಗಿರ್ತಕ್ಕಂತಹ ಮತ್ತೊಂದು ಸಮರಿಯನ್ನು ಕೊಟ್ಟಿದ್ದೇನೆ. ನೀವು ಈ ಒಂದು ಸಮರಿಯನ್ನು ಬರ್ಕೋಬಹುದು. ನೋಡಿ, ಕ್ವಶನ್ ಏನಿದೆ, ಸಮ್ ಆಫ್ ದ ಕಾನ್ವರ್ಜೇಷನ್ ಬಿಟ್ವೀನ್ ದ ಪೋಯೆಟ್ ಆ್ಯಂಡ್ ದ ಮದರ್ ಇಂಡಿಯಾ ಇನ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಅಂತ ಇದೆ. ಸೊ ಮೇಲೆ ಕೊಟ್ಟಿರ್ತಕ್ಕಂತಹ ಏನು ಪಾಯಿಂಟ್ಸ್ಗಳಿದ್ದಾವೋ ಅವುಗಳನ್ನೇ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮತ್ತು ಕೆಲವೊಂದಿಷ್ಟು ಇನ್ನೂ ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಇಲ್ಲೇ ಗಮನಿಸಬಹುದಾಗಿದೆ. ಸೊ ಈ ಪಾಯಿಂಟ್ಸ್ಗಳನ್ನು ನೀವು ಬರೆದುಕೊಳ್ಳಬಹುದು. ಅದ್ರ ಜೊತೆಗೆ ಈ ರೀತಿ ಯಾವುದೇ ಪ್ರಶ್ನೆಗಳನ್ನು ಕೇಳಿ ಮೀನಿಂಗ್ ಒಂದೇ ಇರುತ್ತೆ. ನೋಡಿ, ಇಲ್ಲಿ ಬೇರೆ ಬೇರೆ ಥರದ ಪ್ರಶ್ನೆಗಳಿದ್ದಾವೆ, ಬಟ್ ಆನ್ಸರ್ ಮಾತ್ರ ನೀವು ಇಲ್ಲಿ ಕೆಳಗಡೆ ಇರೋ ರೀತಿಯಲ್ಲಿ ಬರೆದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅಂಕಗಳು ಸಿಗ್ತವೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸಮರಿ ಇದಾಗಿದೆ. ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.